ನಮಸ್ಕಾರ ವೀಕ್ಷಕರೇ. ಪ್ರತಿನಿತ್ಯ ಒಂದಲ್ಲ ಒಂದು ಆಘಾತಕಾರಿ ಸುದ್ದಿಗಳು ಬರ್ತಾನೆ ಇದ್ದಾವೆ. ಮಾತಾಡಲೇಬೇಕು, ಮಾತಾಡದೇ ಇರಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಕ್ಕೆ ಒಂದರ ಮೇಲೊಂದು ಆಘಾತಕಾರಿ ಸುದ್ದಿಗಳು ಬರ್ತವೆ. ಧರ್ಮಸ್ಥಳದ ನಿಗೂಢ ಅಂತೂ ಒಡೆಯುವ ಲಕ್ಷಣ ಕಾಣೋದಿಲ್ಲ ಅಂತ ಅನ್ನೋದು. ಆದರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಬರುವ ಸುದ್ದಿಯ ರೀತಿಯಲ್ಲಿ SIT ಮುಖ್ಯಸ್ಥರು ನಿನ್ನೆ ಬೆಳಗಾವಿಯ ಅಧಿವೇಶನ ನಡೀತಾ ಇರುವ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಓಡಾಡ್ತಾ ಇದೆ. ಅದೇನೋ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳುವಂತಹ ಸುದ್ದಿ ಕೂಡ ಬರ್ತಾ ಇದೆ. ಕಾಯೋಣ, ಏನು ಬರ್ತದೆ ಅಂತ ಕಾಯೋಣ. ಆದರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗೆ SIT ಸರ್ಕಾರ ಕೊಡುವಂತಹ ಮಾಹಿತಿಗಳಿಗಾಗಿ ನಾವು ಕಾಯ್ತಾ ಇದ್ದೀವಿ. ಸತ್ಯ ಹೊರಗೆ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಈ ಕಾಯ್ತಾ ಇರುವ ಯಾರೂ ಕೂಡ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಆಗಲಿ ಅಥವಾ ಅಲ್ಲಿಯ ಪೂಜೆ ನಂಬಿಕೆ ಇರುವಂತಹ ಭಕ್ತರ ಮೇಲಾಗಲಿ ಯಾರೂ ಕೂಡ ಅಪವಾದವನ್ನು ಹೊರಿಸ್ತಾ ಇಲ್ಲ. ಹೇಳ್ತಾ ಇರೋದು ಅಲ್ಲಿ ನಡೆದಿರುವಂತಹ ಘಟನೆಗಳು ನಡೆದಿದ್ದಾವೆ. ಹತ್ಯೆ ಆಗಿದೆ, ಅತ್ಯಾಚಾರ ಆಗಿದೆ, ಕಿಡ್ನ್ಯಾಪ್ ಆಗಿದೆ. ಅದನ್ನ ಹೊರಗೆ ತೆಗೀರಿ, ಸತ್ಯ ಬೇಕು ನಮಗೆ, ನ್ಯಾಯ ಬೇಕು ನಮಗೆ ಅಂತ. ಆದರೆ ಮತ್ತೆ 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 ಇಂತಹ ಒಂದು ಪ್ರಶ್ನೆಗಳು ಎದ್ದಾಗೆಲ್ಲ ಹೊರಗೆ ಬರ್ತಾ ಇರೋದು ಮತ್ತು ಒಂದು ಷಡ್ಯಂತ್ರದ ರೀತಿಯಲ್ಲಿ, ಅಂದ್ರೆ ಅಲ್ಲಿ ಮಹಿಳೆಯರ ಮೇಲೆ ಮತ್ತು ಹಲವಾರು ಭಕ್ತಾದಿಗಳು ಅಲ್ಲಿ ಹೋದವರ ಮೇಲೆ ನಡೆದಂತಹ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆ ಇವೆಲ್ಲವೂ ಇದಾವಲ್ಲ, ಇವು ಹೊರಗೆ ಬರದಂತೆ, ಯಾರಿದನ್ನ ಮಾಡಿಸಿದ್ದಾರೆ ಅನ್ನೋದು ಹೊರಗೆ ಬರದಂತೆ ಒಂದು ದೊಡ್ಡದೊಂದು ಷಡ್ಯಂತ್ರ ರಚನೆ ಆಗಿದೆ ಅಂತ ನಾವು ಯಾವತ್ತೂ ಹೇಳ್ತಾ ಇದ್ವಲ್ಲ, ಆ ಷಡ್ಯಂತ್ರದ ಭಾಗವಾಗಿ ಇವತ್ತು ಇನ್ನೊಂದು ಪತ್ರ ಓಡಾಡ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು. ಜೊತೆಗೆ ಇನ್ನೊಂದು 2-3 ಅಂಶಗಳು ಕೂಡ, ಕೇವಲ ಧರ್ಮಸ್ಥಳ ಅಲ್ಲ, ಬೇರೆದು ಕೂಡ ಇಂಥದ್ದೇ ಆಘಾತಕಾರಿ ಅಂಶಗಳನ್ನು ಇಟ್ಕೊಂಡು ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದೆ. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. ಈಗ ಪ್ರಾರಂಭದಲ್ಲಿ ಧರ್ಮಸ್ಥಳದ ಇಶ್ಯೂಗೆ ಸಂಬಂಧಪಟ್ಟು ಹೇಳೋದಾದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಕ್ತಾರರು ಅವರ ಕಡೆಯಿಂದ ಒಂದು ಪತ್ರ ಸರ್ಕಾರಕ್ಕೆ ಹೋಗಿದೆ ಅನ್ನುವ ಮಾಹಿತಿಗಳು ಮಾಧ್ಯಮಗಳಲ್ಲಿ ಓಡಾಡ್ತಾ ಇದ್ದಾವೆ. K. ಪಾರ್ಶ್ವನಾಥ ಜೈನ್ ಅಂತ ಅನ್ನೋರು ಬರೆದಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಓಡಾಡ್ತಾ ಇದೆ. ಅಗೇನ್ ನಾನು ಹೇಳ್ತಾ ಇದ್ದೀನಿ, ಮಾಧ್ಯಮಗಳಲ್ಲಿ ಓಡಾಡ್ತಾ ಇರುವಂತಹ, ಸ್ವತಂತ್ರ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವಂತಹ, ಪತ್ರಿಕೆಗಳಲ್ಲಿ ಬಂದಂತಹ ಸುದ್ದಿಗಳ ಆಧಾರದಲ್ಲಿ ಇದು ಯಾವ ರೀತಿಯಲ್ಲೂ ಕೂಡ ಸತ್ಯವನ್ನ ಇನ್ನಷ್ಟು ಆಳವಾಗಿ ಹೂತಾಕಬಾರ್ದು ಅನ್ನುವ ಸಾಮಾಜಿಕ ಕಳಕಳಿ, ಮಹಿಳೆಯರ ಘನತೆಯ ಬದುಕಿನ ಬಗ್ಗೆ ಇರುವಂತಹ ಗೌರವದ ಭಾಗವಾಗಿ ಇದನ್ನು ನಾವು ಮಾತಾಡ್ತಾ ಇದ್ದೀವಿ ಹೊರತು ಅದರ ಆಚೆಗೆ ನಮಗೆ ಯಾವ ದುರುದ್ದೇಶಗಳು ಇಲ್ಲ. ಅವರ ಪ್ರಕಾರ ಆ ಪತ್ರ ಅಂತ ಏನು ನಮಗೆ ಸಿಕ್ಕಿದೆ ಅದರ ಪ್ರಕಾರ ಈ ಒಂದು ಏನು ಹೋರಾಟ ನಡೀತಾ ಇದೆ ಅಥವಾ ಪ್ರಶ್ನೆಗಳೆದ್ದಿದ್ದಾವೆ, ಕೊಂದವ್ರು ಯಾರು ಹೇಳಿ ಅಂತ, ಅದಕ್ಕೆ ಕಾರಣ ಏನಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ರೂಪಿಸಿದ್ದು ಅನ್ನುವಂತಹ ಮಾತನ್ನ ಆಡ್ತಾರೆ. ಮತ್ತು ಇಂತಹ ಷಡ್ಯಂತ್ರ ಮತ್ಯಾವ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಆಗದಂತೆ ತಡೆಯುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಅಂತ ಕೇಳಲ್ಪಡ್ತಾ ಇದೆ. ನಮ್ಮ ಪ್ರಶ್ನೆ ಇಷ್ಟೇನೆ, ನಿಜವಾಗ್ಲೂ ಷಡ್ಯಂತ್ರವನ್ನ ಯಾರ ವಿರುದ್ಧ ಮಾಡ್ತಿದ್ದಾರೆ? ಇದಕ್ಕೆ ಹೊಂದಿಕೊಂಡಂತೇನೆ 2 ಪ್ರಕರಣಗಳನ್ನ ಅಥವಾ 3 ಪ್ರಕರಣಗಳ ಬಗ್ಗೆ ನಾನಿಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೀನಿ. ಯಾಕೆ ಅಂತಂದ್ರೆ, ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಬಹುತೇಕ ಹೆಣ್ಣುಮಕ್ಕಳ ಮೇಲೆ ಆದಂತಹ ಅತ್ಯಾಚಾರ, ದೌರ್ಜನ್ಯ, ಕಿಡ್ನ್ಯಾಪ್ ಇವುಗಳೆಲ್ಲವೂ ಕೂಡ ಹೂತು ಹೋಗಿರುವಂತಹ ಸತ್ಯಗಳಾಗಿರುವ ಕಾರಣ ಅಂತಹದೊಂದನ್ನ ಹೊರಗೆಳಿಬೇಕು ಅಂದ ತಕ್ಷಣ ಹೀಗೆ ಅದಕ್ಕೆ ಒಂದು ಅಡ್ಡಗಾಲನ್ನ ಇಡುವಂತಹ ಪ್ರವೃತ್ತಿ ಈ ಸಮಾಜದಲ್ಲಿ ಯಾವತ್ತೂ ಇದೆಯಲ್ಲ. ಅದರ ಭಾಗವಾಗಿನೇ ನಮ್ಗೆಲ್ಲ ಗೊತ್ತಿದೆ, 2022ರಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಅಂತಂದ್ರೆ ಪಾಸಿಟಿವ್ ಆಗಲ್ಲ, ನೆಗೆಟಿವ್ ಆಗಿ, ಅಂದ್ರೆ ಆಘಾತಕಾರಿಯಾದಂತಹ ಒಂದು ಸುದ್ದಿ ಹೊರಗೆ ಬಿದ್ದಿತ್ತು. ಚಿತ್ರದುರ್ಗದ ಶಿವಮೂರ್ತಿ ಶರಣರು ಅತ್ಯಂತ ಜನ ಗೌರವಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿಯ ಮೇಲೆ, ಅಪ್ರಾಪ್ತರ ಮೇಲೆ ಅತ್ಯಾಚಾರವನ್ನ ಮಾಡಿದಂತಹ ಪೋಕ್ಸೋ ಕಾಯ್ದೆಯ ಅಡಿಯ ಪ್ರಕರಣ ದಾಖಲಾಗಿ ಅವರು
ಜೈಲುವಾಸವನ್ನು ಕೂಡ ಅನುಭವಿಸ್ತಾ ಇದ್ರು. ಕಳೆದ ವಾರ ನವೆಂಬರ್ 26, ನವೆಂಬರ್ 25 ವಿಶ್ವದಾದ್ಯಂತ ಮಹಿಳೆಯರ ಮೇಲಾಗುವ ದೌರ್ಜನ್ಯ ಹಿಂಸೆಗಳನ್ನು ನಿರ್ಮೂಲನೆ ಮಾಡಬೇಕು ಅಂತ ವಿಶ್ವಸಂಸ್ಥೆ ಕರೆ ಕೊಟ್ಟು ನವೆಂಬರ್ 25 ಡಿಸೆಂಬರ್ 10ರವರೆಗೆ ಮಾನವ ಹಕ್ಕುಗಳ ದಿನದವರೆಗೆ ಅಂತಹ ಒಂದು ಆಕ್ಷನ್ ಓರಿಯೆಂಟೆಡ್ ಮಾಡಬೇಕು ಅಂತ ಅನ್ನೋದು ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ನಡೀತಾ ಇರುತ್ತೆ. ಆದರೆ ನವೆಂಬರ್ 26ಕ್ಕೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರವನ್ನು ಮಾಡಿದ ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲಾದಂತಹ ಮುರುಘಾ ಮಠದ ಶಿವಮೂರ್ತಿ ಶರಣರ ಮೇಲಿನ ಆಪಾದನೆಯನ್ನು ಖುಲಾಸೆ ಮಾಡಿ ಅವರನ್ನು ಬಿಡುಗಡೆ ಮಾಡಿದಂತಹ ಸಂದರ್ಭ ನಡೆದಿದೆ. ಸಾಕಷ್ಟು ಎವಿಡೆನ್ಸ್ಗಳು ಇದ್ವು ಅನ್ನೋದು ಗೊತ್ತಿದೆ. ಮತ್ತು ಬಾಲಕಿಯರು ಅವರು ಯಾರ್ದೋ ಮಾತಿಗೆ ಮರಳಾಗಿ ಯಾರೋ ರೂಪಿಸಿದ ಸಂಚಿನ ಭಾಗವಾಗಿ ಅಂಥದ್ದೊಂದು ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಈ ಸಮಾಜಕ್ಕೆ ಗೊತ್ತಿರಬೇಕು. ಆದರೆ ಹಲವಾರು ರೀತಿಯ ಎವಿಡೆನ್ಸ್ಗಳು ಇದ್ದಾವೆ ಅಂತನ್ನೋದು ಮೊದಲ ದಿನದಿಂದನೇ ಕೂಡ ಜಗಜ್ಜಾಹಿರ ಆಗಿದ್ದರೂ ಕೂಡ ಆ ಪೋಕ್ಸೋ ಪ್ರಕರಣದಲ್ಲಿ ಅವರನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಅನ್ನುವಂತಹ ಅಂಶ ಇದೆಯಲ್ಲ, ಇದು ಮಹಿಳೆಯರ ವಿರುದ್ಧದ, ಬಾಲಕಿಯರ ವಿರುದ್ಧದ ಅಥವಾ ಅಪ್ರಾಪ್ತರ ವಿರುದ್ಧದ, ಕೇವಲ ಬಾಲಕಿಯರಲ್ಲ ಬಾಲಕರ ಮೇಲೂ ನಡೆಯುತ್ತೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಸೊ ಅಂತಹ ಸಂದರ್ಭಗಳಲ್ಲಿ ನ್ಯಾಯದ ಪರವಾಗಿ ಸರ್ಕಾರ ನಿಲ್ಲಲ್ಲ, ಅಧಿಕಾರ ನಿಲ್ಲಲ್ಲ. ಧಾರ್ಮಿಕ ಕೇಂದ್ರಗಳಲ್ಲೂ ಕೂಡ ಇಂಥವು ನಡೆಯೋದು ಜಗಜಾಹಿರಗೊಳ್ತಾ ಇದ್ದಾವೆ. ಇದರ ಜೊತೆಗೆ ಅಲ್ಪ ಸ್ವಲ್ಪ ನಂಬಿಕೆಯನ್ನು ಉಳಿಸ್ಕೊಂಡಿರುವ ನ್ಯಾಯಾಂಗದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಸಣ್ಣ ವ್ಯತ್ಯಯ ಆಗ್ತಾ ಇದೆಯಾ ಅಂತ ಅನ್ನೋದನ್ನು ಇವತ್ತಲ್ಲ, 70ರ ದಶಕದ ಮಥುರಾ ಪ್ರಕರಣದಿಂದ ಇವತ್ತಿನವರೆಗೆ ನಾವು ನೋಡ್ತಾ ಇರೋ ಅಂಥದ್ದು. ಹಾಗಾಗಿ ಮುರುಘಾ ಮಠದ ಆ ಒಂದು ಪ್ರಕರಣ ಏನಿದೆ ಅಲ್ಲಿ ಎವಿಡೆನ್ಸ್ಗಳನ್ನು ಸರಿಯಾಗಿ ತಗೊಂಡಿಲ್ಲ ಅಂತ ಅನ್ನೋದು ಮತ್ತು ಆಘಾತಕಾರಿಯಾದಂತಹ ಸಂದರ್ಭಗಳನ್ನು ಯಾವ ಹೆಣ್ಣು ಮಕ್ಕಳು, ಯಾಕೆಂತಂದರೆ 164 ಸ್ಟೇಟ್ಮೆಂಟನ್ನು ಆ ಮಕ್ಕಳು ಬಂದು ಕೊಟ್ಟಿದ್ದಾವೆ, ಜಡ್ಜ್ ಎದುರುಗಡೆ ಕೊಡ್ತಾರೆ. ಸೊ ಗಂಟೆಗಟ್ಟಲೆ ಅದು ನಡೆದಿದೆ ಅಂತನ್ನೋದು ಅವತ್ತೇನೆ ವರದಿಗಳು ಆಗ್ತಾ ಇದ್ವು. ಸೊ ಹಾಗಾಗಿ ಆ ಮಕ್ಕಳು ಕೊಟ್ಟಂತಹ 164 ಸ್ಟೇಟ್ಮೆಂಟು ಅದು ಕೂಡ ಒಂದು ಮಾನ್ಯ ಮಾಡುವಂಥದ್ದು ಆಗಿರಲಿಲ್ವಾ ಅನ್ನುವ ಪ್ರಶ್ನೆ ನಮಗಂತೂ ಹೇಳುತ್ತೆ, ನಿಮಗೂ ಹೇಳ್ಬೇಕು ಅಂತ ನಾನು ಅಂದ್ಕೋತೀನಿ. ಇನ್ನೊಂದು ಇಂಥದ್ದೇ ಪ್ರಕರಣ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮೇಲೂ ಕೂಡ ಪೋಕ್ಸೋ ಪ್ರಕರಣ ದಾಖಲಾಗಿ, ಅದ್ರ ಬಗ್ಗೆನೂ ಜನಶಕ್ತಿ ಮೀಡಿಯಾದಲ್ಲಿ ನಾವು ಬಹಳ ಸಾರಿ ಮಾತಾಡಿದ್ದೀವಿ. ಯಾರು ಆ ಕಂಪ್ಲೇಂಟನ್ನು ಕೊಟ್ಟರೋ ಆ ಹೆಣ್ಣು ಮಗಳು, ಅಂದರೆ ಯಾವ ಬಾಲಕಿಯ ಮೇಲೆ ಲೈಂಗಿಕ ಕಿರುಕುಳ ನಡೀತಲ್ಲ, ಆ ಲೈಂಗಿಕ ಕಿರುಕುಳದ ಆರೋಪವನ್ನು ಹೊರಿಸಿದಂತಹ ತಾಯಿ ಅಚಾನಕ್ಕಾಗಿ ಪ್ರಶ್ನಾರ್ಹವಾಗಿ ಸಾವನ್ನಪ್ತಾಳೆ. ಆ ಪ್ರಕರಣ ಕಳೆದ ಒಂದು 10-15 ದಿವಸದ ಹಿಂದೆ ವ್ಯಕ್ತಿಗತವಾಗಿ ಕೋರ್ಟ್ ಮುಂದೆ ಹಾಜರಾಗಬೇಕು ಅವರು ಅಂತ ಅನ್ನುವಂತಹ ಮಾಹಿತಿಯನ್ನ ನಾವು ನೋಡಿದಾಗ, ನಮ್ಮ ಕರ್ನಾಟಕ ಹೈಕೋರ್ಟ್ ಕೊಟ್ಟಿದೆ ಅಂತ ನೋಡಿದಾಗ ಓಕೆ, ನ್ಯಾಯದ ದಾರಿಯಲ್ಲಿ ಇದು ನಡೀತಾ ಇದೆ ಅಂತ ಅನ್ನುವಂತಹ ಒಂದು ಅಭಿಪ್ರಾಯ ಮೂಡಿತ್ತು. ಆದರೆ ಸುಪ್ರೀಂ ಕೋರ್ಟು ಅವರಿಗೆ ಅದರಿಂದ ವಿನಾಯಿತಿಯನ್ನು ಕೊಡ್ತಾ ಇದೆ. ಅಂದರೆ ನ್ಯಾಯದ ದಾರಿಯಲ್ಲಿ ಅಡ್ಡಕಲ್ಲುಗಳು ತುಂಬ ಬರ್ತಾ ಇದ್ದಾವೆ, ಸ್ಪೆಷಲಿ ಹೆಣ್ಣುಮಕ್ಕಳ ಸಂದರ್ಭದಲ್ಲಿ ಅಂತ ಅನ್ನೋದು ಕೂಡ ಇದು ಇಡೀ ವ್ಯವಸ್ಥೆಯಲ್ಲಿ ಆಗಬೇಕಾದಂತಹ ಬದಲಾವಣೆಯನ್ನು ಸೂಚಿಸ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಇನ್ನೊಂದು ಪ್ರಕರಣ ಇವತ್ತು ಪತ್ರಿಕೆಯಲ್ಲಿ ಪ್ರಕಟ ಆಗಿರೋ ಅಂಥದ್ದು ಏನದು ಅಂತಂದರೆ ರಾಘವೇಶ್ವರ ಪ್ರಕರಣ. 2015ರಲ್ಲಿ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ, ಹೋರಾಟವನ್ನ, ಆಕ್ರೋಶವನ್ನ ಎದುರು ಹಾಕ್ಕೊಂಡಂತಹ ಪ್ರಕರಣ ಅದು. 2 ಮಹಿಳೆಯರು, ಒಬ್ಬ ಬಾಲಕಿ ಅಪ್ರಾಪ್ತಳಾಗಿದ್ದಾಗ ನಡೆದಂಥದ್ದು, ಮತ್ತೊಬ್ಬಳು ಆ ಮಠದ ಡಿಸೈಪಲ್ ಆಗಿದ್ದು, ಮಠದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತೆಯಾಗಿದ್ದು, ಅವಳ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಅಂತ. ಆದರೆ ಆ ಪ್ರಕರಣದಲ್ಲಿ ಟೆಕ್ನಿಕಲ್ ಕಾರಣಗಳಿಗೆ CIDಗೆ ಚಾರ್ಜ್ ಶೀಟ್ ಹಾಕುವುದಕ್ಕೆ ಅವಕಾಶ ಇಲ್ಲ ಅನ್ನುವ ರೀತಿಯಲ್ಲಿ ಅವರನ್ನು ಕರ್ನಾಟಕದ ನ್ಯಾಯಾಲಯ ಬಿಡುಗಡೆ ಮಾಡಿತ್ತು. ಮುರುಘಾ ಮಠದ ಸಂದರ್ಭನೂ ಇರಬಹುದು, ಅಥವಾ ಈ ಪ್ರಕರಣ ರಾಘವೇಶ್ವರ ಪ್ರಕರಣವೂ ಇರಬಹುದು. ಈ ಪ್ರಕರಣಗಳಲ್ಲಿ ಅಥವಾ ಯಡಿಯೂರಪ್ಪ ಪ್ರಕರಣವೂ ಕೂಡ ಸೇರಿಕೊಂಡಂತೆ
ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ? ಇವತ್ತು ಮುರುಘಾ ಮಠದ ಪ್ರಕರಣದಲ್ಲಿ ಆ ಅಪ್ರಾಪ್ತ ಬಾಲಕಿಯರ ಪರವಾಗಿ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಇನ್ನು ಏನು ಮಾಡಿದೆ ಅಂತನ್ನೋದು ಮಾಹಿತಿಗಳು ಸಿಗ್ತಾ ಇಲ್ಲ. ನಮ್ಮ ಕಳಕಳಿಯ ಅಥವಾ ಆಕ್ರೋಶದ ವಿನಂತಿ ಏನಂತಂದ್ರೆ, ಇಂತಹ ಯಾವುದೇ ಪ್ರಕರಣಗಳು ಬಂದಾಗ ಅದು ಆತ್ಯಂತಿಕ ಸತ್ಯವನ್ನ ಹೊರತೆಗೆಯುವವರೆಗೆ ಸರ್ಕಾರದ ಜವಾಬ್ದಾರಿ ಇರ್ತದೆ. ಮೇಲ್ಮನವಿಗಳನ್ನ ಸಲ್ಲಿಸಬೇಕು, ಎವಿಡೆನ್ಸ್ಗಳನ್ನ, ಪೂರಕ ಸಾಕ್ಷ್ಯಗಳನ್ನ ಒದಗಿಸೋದಕ್ಕೆ ಬೇಕಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡಬೇಕು. ಮತ್ತು ಯಾರು ತೊಂದರೆಗೆ ಒಳಗಾಗಿದ್ದಾರೋ, ಅದರಲ್ಲೂ ಅಪ್ರಾಪ್ತ ಬಾಲಕಿಯರು ಲೈಂಗಿಕ ಕಿರುಕುಳಕ್ಕೆ ಒಳಗಾಗ್ತಾರೆ ಅಂತಂದ್ರೆ ಜೀವಮಾನ ಇಡೀ ಅವ್ರು ಎದುರಿಸುವಂತಹ ನೋವುಗಳನ್ನ, ವೇದನೆಗಳನ್ನ ಅಧಿಕಾರದಲ್ಲಿರೋರು ಅರ್ಥ ಮಾಡ್ಕೊಂಡ್ರೆ, ಒಮ್ಮೆ ಯೋಚನೆ ಮಾಡಬೇಕು. ಮುರುಘಾ ಮಠದಿಂದ ಅತ್ಯಾಚಾರಕ್ಕೆ ಒಳಗಾದ ಅಂತಹ ಒಂದು ಆರೋಪ ಇರುವಂತಹ ಆ ಬಾಲಕಿ, ಅಥವಾ ರಾಘವೇಶ್ವರರಿಂದ ತೊಂದರೆಗೆ ಒಳಗಾದೆವು ಅಂತ ಹೇಳಿದಂತಹ ಆ ಮಹಿಳೆಯರು, ಯಡಿಯೂರಪ್ಪ ಅವರಿಂದ ಕಿರುಕುಳಕ್ಕೆ ಒಳಗಾದೆ ಅಂತ ಹೇಳುವಂತಹ ಆ ಬಾಲಕಿ, ಅಥವಾ ಧರ್ಮಸ್ಥಳದ ಸಂದರ್ಭದಲ್ಲಿ ಪದ್ಮಲತಾ, ಸೌಜನ್ಯ ಇವರೆಲ್ಲರೂ ಇದ್ದಾರಲ್ಲ, ಇವರೆಲ್ಲರ ಸ್ಥಾನದಲ್ಲಿ ನಮ್ಮ ಕುಟುಂಬದ ಒಂದು ಮಗು ಇದ್ದಿದ್ದಿದ್ರೆ ನಮ್ಗೇನು ಅನ್ನಿಸ್ತಿತ್ತು? ಇದನ್ನ ಅಧಿಕಾರದಲ್ಲಿರೋರು, ಸರ್ಕಾರದಲ್ಲಿರೋರು ಮತ್ತು ನ್ಯಾಯಾಲಯದ ಕಟಕಟೆಯ ಕಡೆಗೆ ನಾವು ಅತ್ಯಂತ ನಿರೀಕ್ಷೆಯಿಂದ ನೋಡ್ತೀವಲ್ಲ, ನ್ಯಾಯ ಬೇಕು ನಮಗೆ ಅಂತ. ಅಲ್ಲೆಲ್ಲ ಕೂಡ ಈ ರೀತಿಯ ಒಂದು ಮಾನವೀಯ ನೆಲೆಯ ಗಾಳಿ ಸುಳಿದಾಡಕ್ಕೆ ಶುರುವಾದ್ರೆ, ಷಡ್ಯಂತ್ರಗಳನ್ನ ಇವತ್ತು ಮಹಿಳೆಯರ ವಿರುದ್ಧ ಹೆಣಿತಾ ಇರುವಂತಹ ಶಕ್ತಿಗಳನ್ನ ಈ ನೆಲದ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸುವ ಮೂಲಕ ವಿಶ್ವಸಂಸ್ಥೆಯ ಆಶಯ ಇದೆಯಲ್ಲ, ದೌರ್ಜನ್ಯಗಳನ್ನ ನಿರ್ಮೂಲನೆ ಮಾಡಬೇಕು ಅಂತ. ಅಂತಹ ನಿರ್ಮೂಲನೆಯತ್ತ ಹೆಜ್ಜೆ ಹಾಕಬಹುದು ಏನೋ. ಹಾಗಾಗಿ ಅಂಥದ್ದೊಂದು ಆಗಬೇಕು. ನಾನು ಮತ್ತೆ ಈವನ್ ಎಟ್ ದಿ ಕಾಸ್ಟ್ ಆಫ್ ರಿಪಿಟೇಷನ್, ಹಾಗಾದರೂ ಪರವಾಗಿಲ್ಲ, ಡಿಸೆಂಬರ್ 16ನೇ ತಾರೀಕು ನಿರ್ಭಯಾ ದಿನ. ಆ ನಿರ್ಭಯಾ ದಿನದಂದು ಬೆಳ್ತಂಗಡಿಯಲ್ಲಿ ಕೊಂದವರಾರು ಮಹಿಳಾ ನ್ಯಾಯದ ನಡಿಗೆ ಸಮಾವೇಶ ನಡೀತಾ ಇದೆ. ಈ ಸಮಾವೇಶ ಬಹುಶಃ ಸರ್ಕಾರಕ್ಕೆ ಧರ್ಮಸ್ಥಳದಲ್ಲಿ ಒಂದು ಸ್ಪಷ್ಟವಾದಂತಹ ನ್ಯಾಯ ಮತ್ತು ಸತ್ಯವನ್ನು ಕೊಡುವಂತಹ ಸಂದರ್ಭಕ್ಕೆ ತಾನು ತನ್ನನ್ನು ಒದಗಿಸಿಕೊಳ್ಳಬೇಕು ಅಂತ ಅನ್ನಿಸ್ಬೇಕು ಅಂತ ಅನ್ನೋದು ನಮ್ಮ ಆಶಯ ಆಗಿದೆ. ಇದೇ ಸಂದರ್ಭದಲ್ಲಿ ನಿರ್ಭಯ ಅಂದ ತಕ್ಷಣ ನನಗೊಂದು ನೆನಪಾಯಿತು. ನೆನ್ನೆ ಗುಜರಾತಿಂದ ನಿರ್ಭಯಾ ಥರದ್ದೇ ಒಂದು ಪ್ರಕರಣ ಪತ್ರಿಕೆಗಳಲ್ಲಿ ಮತ್ತೆ ವರದಿಯಾಗಿದೆ. 6 ವರ್ಷದ ಕೂಸಿನ ಮೇಲೆ ಕೃಷಿ ಕೂಲಿಕಾರ, ಬಡವ, ಬದುಕಿಗಾಗಿ ಹೋಗಿ ಯಾರೋ ಹೊಲದಲ್ಲಿ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಮಗು ಕಿರ್ಚ್ಕೊಂಡಾಗ ಯಾರೋ ಓಡ್ ಬರ್ತಾ ಇರೋ ಶಬ್ದ ಕೇಳಿಬಿಟ್ಟು ಮಗುವಿನ ಯೋನಿಯೊಳಗಡೆ ರಾಡನ್ನ ತುರುಕಿ ಹೋಗಿದ್ದಾನೆ. ಅಂದ್ರೆ ಈ ಒಂದು ಪಶವಿ ಕೃತ್ಯಕ್ಕೆ ಮಾನಸಿಕವಾಗಿ ಮಾಡ್ತಾರಲ್ಲ, ಅಂಥದ್ದಕ್ಕೆ ಒಳಗಾಗ್ತಾರಲ್ಲ, ಇದಕ್ಕೆ ಧರ್ಮದ ಪೀಠದಲ್ಲಿರುವವರು ಹೊರತಾಗಿಲ್ಲ, ಅಧಿಕಾರದ ಗದ್ದುಗೆಯಲ್ಲಿ ಇರುವವರು ಹೊರತಾಗಿಲ್ಲ, ಆಡಳಿತದ ಕುರ್ಚಿಯ ಮೇಲೆ ಇರುವವರು ಕೂಡ ಹೊರತಾಗಿಲ್ಲ, ಮತ್ತು ಅತ್ಯಂತ ತಳಹಂತದಲ್ಲಿ ಇರುವಂತಹ ದಿನದ ಊಟಕ್ಕಾಗಿ ದುಡಿದು ತಿನ್ನುವವರು ಹೊರತಾಗಿಲ್ಲ ಅಂತಂದ್ರೆ ಇಡೀ ಸಮಾಜ ಇವತ್ತು ಯೋಚನೆ ಮಾಡಬೇಕಾದ ಅಗತ್ಯ ಇದೆ. ಮಹಿಳೆಯರ ಘನತೆಯ ಬದುಕಿನ ಹಕ್ಕನ್ನ ಖಾತ್ರಿಗೊಳಿಸ್ಬೇಕು ಅಂತಂದ್ರೆ ಸಮಾಜ ಎದ್ದು ನಿಂತು ಸರ್ಕಾರಕ್ಕೆ ಹೇಳಬೇಕಾಗಿದೆ, ಕಟ್ಟುನಿಟ್ಟಿನ ಕ್ರಮ ಮತ್ತು ಇಂಥವುಗಳ ವಿರುದ್ಧ ಮೂಡಿಸಬೇಕಾದಂತಹ ಎಚ್ಚರ ಮತ್ತು ಭಯ, ಇವೆರಡರ ಬಗ್ಗೆ ಹೆಚ್ಚು ಗಮನವನ್ನು ಕೊಡದೇ ಇದ್ರೆ ಕೇವಲ ಗ್ಯಾರಂಟಿಗಳ ಮೂಲಕ ಹೆಣ್ಣು ಮಕ್ಕಳ ಬದುಕಿನ ಘನತೆಯನ್ನು ನೀವು ಖಾತ್ರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಇದಾಗಿತ್ತು ನನ್ನ ಈ ಹೊತ್ತಿನ ಈ ಮಾತು. ಜನಶಕ್ತಿ ಮೀಡಿಯಾ ಇಂತಹ ಅಂಶಗಳನ್ನ ನಮ್ಮ ವೀಕ್ಷಕರ ಮುಂದಿಡುತ್ತಾ ಇಡೀ ಸಮಾಜವನ್ನು ಸಂವೇದನಾಶೀಲಗೊಳಿಸ್ತಾ ಒಂದು ನ್ಯಾಯ ನಿಷ್ಠುರ ಸಮಾಜಕ್ಕಾಗಿ ಬಯಸತ್ತೆ. ಹಾಗಾಗಿ ಅಂತಹ ಜನಶಕ್ತಿ ಮೀಡಿಯಾದ ಸಬ್ಸ್ಕ್ರೈಬರ್ಸ್ ನೀವು ಇನ್ನೂ ಆಗಿಲ್ಲದೆ ಇದ್ರೆ ದಯವಿಟ್ಟು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ನಮ್ಮ ಜೊತೆಗೆ ನೀವು ಸೇರಿ ಒಂದು ಸುಸ್ಥಿರ ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಒಟ್ಟಿಗೆ ಕೆಲಸ ಮಾಡೋಣ. ನಮಸ್ಕಾರ.